ನಗರದ ಫಿನಿಕ್ಸ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅತ್ಯಂತ ಶ್ರದ್ಧೆ ಹಾಗೂ ದೇಶಭಕ್ತಿಯಿಂದ ಆಚರಿಸಲಾಯಿತು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರನ್ನ ಸ್ಮರಿಸುವ ಹಾಗೂ ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳು ಕಾರ್ಗಿಲ್ ಯುದ್ಧದ ಹಿರಿಯ ಯೋಧ ಭೀಮಪ್ಪ ವೈ ಜಾಧವ್ ಹಾಗೂ ಭಾರತೀಯ ವಾಯುಪಡೆಯ ವಾಯುಸೇನಾ ಪದಕ ವಿಜೇತ ಸರ್ಜೆಂಟ್ ಶಶಿಧರ್ ಪಿ ಪ್ರಸಾದ್ ಅವರನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಕಿಚ್ಚನ್ನ ಮೂಡಿಸಿದರು. ಇನ್ನು ದೇಶಭಕ್ತಿಯ ಕಾರ್ಯಕ್ರಮದಲ್ಲಿ ಮುರುಗೋಡ್ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಚೇರ್ಮನ್ ಆದ ಸಿದ್ಧಾರ್ಥ್ ಮುರುಗೋಡ್, ಸಂಸ್ಥೆಯ ಅಧ್ಯಕ್ಷರಾದ ತೌಸೀಫ್ ದಾವಲ್ ಸಾಬ್ನವರ್ ಹಾಗೂ ಆಡಳಿತಾಧಿಕಾರಿ ರೋಜಲಿನ್ ಮುರುಗೋಡ್ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತ ತ್ಯಾಗ ಮತ್ತು ಶೌರ್ಯವನ್ನು ಸ್ಮರಿಸಿದರು. Okay, I will not take a lot of time. Our main guest Kargil hero has taken his achievements with you, shared a lot of things with you. I will just share about Indian Air Force. Touch the sky with glory. Kargil should not be larger than Air Force. We can touch it above. Okay, do best in 10th, that is SSLC, go for your +2, score well, study harder, as such after 10th you can join NDA. The best people go to Air Force after NDA. The cream in difference is Indian Air Force. Okay, 10th ಸ್ಟ್ಯಾಂಡರ್ಡ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಅದಾದ್ಮೇಲೆ ಯು ಕ್ಯಾನ್ ಜಾಯಿನ್ NDA, that is National Defense Academy. Otherwise complete +2, that is pre-university course. After that go for Indian Air Force joining. We have an Air Force Association. Murugood sir is also available in that. We will surely guide you after your 10th or +2 to join Indian Air Force. Our location is in Navnagar, Indian Air Force Hubli Dharwad branch. Murugood sir will further guide you and we are there to assist you. It was a real great honor for me to be here with you all with this patriotic school. All the best for keeping these patriotic activities within ourselves and making and reminding our Kargil heroes every year. Jai Hind. ಈಗ ಆಕಾಶ ಮೇಲ ಹಡಗು, ಹೆಲಿಕಾಪ್ಟರು, ಫೈಟರು ಅವೇನು ಹಾರಾಡ್ತಾವಲ್ಲ ಅದಕ್ಕೆ ಏರ್ಫೋರ್ಸ್ ಅಂತ. ಏನು? ಇಂಡಿಯನ್ ಏರ್ಫೋರ್ಸ್. ಆ ಇಂಡಿಯನ್ ಏರ್ಫೋರ್ಸಿನಲ್ಲಿ ನಮ್ಮ ಸಾಹೇಬರು 15 ವರ್ಷ ವಿಂಗ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿ, ಏರ್ಫೋರ್ಸಿನಲ್ಲಿ 15 ವರ್ಷ ಸೇವೆ ಸಲ್ಲಿಸಿದ ನಂತರ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಪೊಲೀಸ್ ಆಫೀಸರ್ ಆಗಿ 23 ವರ್ಷ ತಮ್ಮ ಸೇವೆ ಸಲ್ಲಿಸಿ, ಆ 23 ವರ್ಷದಲ್ಲಿ ಸಾಕಷ್ಟು ಅವರು ಜನರಿಗೆ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರು ಕೂಡ ನಾನು ಅವ್ರ ಭೇಟಿ ಹಾಕೊಂಡಾಗ ಕೆಲವೊಂದು ವಿಷಯ ಹೇಳಿದವರು ನನಗೆ ಬಹಳ ಸಂತೋಷವಾದ. ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದಂತ ನಮ್ಮ ಸಾಹೇಬರು. ಮತ್ತೆ ಈ ಸದ್ಯ MD ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವಂತ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳು. ಮತ್ತು ಅದೇ ರೀತಿಯಾದ ನಮ್ಮ ಇಂಡಿಯನ್ ಏರ್ಫೋರ್ಸಿನಲ್ಲಿ 20 ವರ್ಷಗಳ ಕಾಲ ಕಮಾಂಡಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದಂತ
ಗುರುಗಳಿಗೆ ನನ್ನ ಒಂದು ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಅವರು ಒಂದು ತಮ್ಮ 20 ವರ್ಷದ ಅವಧಿಯಲ್ಲಿ 20 ವರ್ಷದಲ್ಲಿ ನೀವು ಕೇಳಿರ್ಬೋದು ಕಮಾಂಡೋ ಅಂತ ಹೇಳಿ. ಕಮಾಂಡೋದೊಳಗ ಇಂಪಾರ್ಟೆಂಟ್ ಡ್ಯೂಟಿ, ಅದು ಬಹಳ ಅಂತಂದ್ರೆ ಬಹಳ ಕಠಿಣ ಡ್ಯೂಟಿ. ಅಂತ ಒಂದು ಡ್ಯೂಟಿ ಮಾಡಿ ನಮ್ಮ ಮಾತೃಭೂಮಿ ಸೇವೆ 20 ವರ್ಷ ಸೇವೆ ಸಲ್ಲಿಸಿದ ಒಂದು ಕಮಾಂಡ್ ಆಫೀಸರ್ಗೆ ನನ್ನ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಮತ್ತೆ ಇದೇ ಸ್ಕೂಲಿನ ನಮ್ಮ ಚೇರ್ಮನ್ನರಾದ ಶ್ರೀಮತಿ ರೋಹಿಣಿ ಮೇಡಮ್ ಅವರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಅದೇ ರೀತಿ ಇದೇ ಸ್ಕೂಲಿನ ನಮ್ಮ ಪ್ರಿನ್ಸಿಪಲ್ ಆದ ಅಶ್ವಿ ಮೇಡಮ್ ಅವರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಮತ್ತೆ ಅದೇ ರೀತಿ पर जो खून बहा वो रंग लाया है, हर भारतवासी का सर आज गर्व से उठाया है. ना झुके थे ना कभी झुकेंगे हिंदुस्तान के वीर, ना कभी झुके थे ना झुकेंगे हिंदुस्तान के वीर. हर शहीदों को दिल से सलाम सलाम. Respected Chief Guest, Honorable Principal and teachers and my all dear friends. My dear friends, today is Kargil War. So today I am telling about where it started, how it ended. Where it started, the war was fought in freezing high altitude mountains of Kargil in Ladakh, along with line control. How it started, earlier outpost on the peak. Their goal was to cut the main highway connecting Ladakh to the rest of